ಇದು ಎಗ್ ಅಲ್ಲ ಅಂತ ನೀನ್ ಮ್ಯಾಮ್‌ಗೆ ಹೇಳ್ಬೇಕಿತ್ತು ಚಿನ್ನಿ. ಲಂಚ್ ಬಾಕ್ಸ್‌ಗೆ ಈ ರೆಸಿಪಿನ ಪ್ಯಾಕ್ ಮಾಡಿದ್ಮೇಲೆ ಟೀಚರ್ಸ್ ಇದು ಎಗ್ ಇರ್ಬೋದು ತಿನ್ಬೇಡ ಅಂತ ಹೇಳಿ ಕಳ್ಸಿದ್ರು. ಇದು ಎಗ್ ಅಲ್ಲ ಬಟ್ ಎಗ್‌ಗೆ ಒಳ್ಳೆ ರಿಪ್ಲೇಸ್‌ಮೆಂಟ್ ಈ ಕಾರ್ತಿಕ ಮಾಸದಲ್ಲಿ ಅಂತ ಹೇಳ್ಬೋದು. ಫಸ್ಟ್ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ವೆರಿ ಸಿಂಪಲ್. ನೀವು ಚಪಾತಿ ಹಿಟ್ಟನ್ನ ಹೇಗ್ ಕಲಿಸ್ತೀರೋ ಅದೇ ತರ ಕಲಸಿ ಅದಕ್ಕೆ ಸ್ವಲ್ಪ ಉಪ್ಪು, ಮೊಸರು ಆಡ್ ಮಾಡಿದ್ರೆ ಇನ್ನು ಸೂಪರ್ ಆಗಿರುತ್ತೆ. ಚಪಾತಿ ಮೆದ್ದಿಟ್ಮೇಲೆ ಇನ್ನೊಂದು ಬೌಲಲ್ಲಿ ಈರುಳ್ಳಿ, ಕ್ಯಾಪ್ಸಿಕಮ್, ಪನ್ನೀರ್ ಹಾಗೆ ಚೀಸ್ ಇದಿಷ್ಟನ್ನು ಗ್ರೇಟ್ ಮಾಡ್ಕೊಳ್ಳಿ. ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪಾಲಕನ್ನ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ನೀವು ಯಾವುದೇ ಸೊಪ್ಪನ್ನಾದರೂ ಯೂಸ್ ಮಾಡ್ಬೋದು. ಟೇಸ್ಟಿಗೆ ಸ್ವಲ್ಪ ಉಪ್ಪು, ಪೆಪ್ಪರ್ ಪೌಡರ್, ಜೀರಿಗೆ ಹಾಗೆ ಆರಿಗ್ಯಾನೋ ಇದು ಕೂಡ ಆಪ್ಷನಲ್. ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೋಬೋದು ಪಿಜ್ಜಾ ಫ್ಲೇವರ್ ಬೇಕು ಅಂದರೆ. ಅದಾದ ನಂತರ ಚಪಾತಿನ ಲಟ್ಟಿಸ್ಕೊಂಡು ರೌಂಡಾಗಿ ಕಟ್ ಮಾಡಿ ಅದರೊಳಗಡೆ ನಾವು ಪ್ರಿಪೇರ್ ಮಾಡಿರುವಂಥ ಫಿಲ್ಲಿಂಗ್ನ ಹಾಕಿ ಎರಡೂ ಕಡೆ ಬೇಯಿಸಿದ್ರೆ ಸೂಪರಾಗಿರುವಂಥ ಸಿಂಪಲ್ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಗುತ್ತೆ. ಲಂಚ್ ಬಾಕ್ಸ್ಗಂತೂ ಹೇಳಿ ಮಾಡಿಸ್ದಂಗಿರುತ್ತೆ. ಹಾಗೆ ನಿಮಗೆ ಪಿಜ್ಜಾ ಏನಾದರೂ ಕ್ರೇವಿಂಗ್ಸ್ ಇದ್ದರೆ ಇದನ್ನು ಆರಾಮಾಗಿ ಮನೆಯಲ್ಲೇ ಮಾಡಿಕೊಂಡು ಹೆಲ್ದಿಯಾಗಿ ತಿನ್ಬೋದು. ಸೊ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೆ ಫಾಲೋ ಮಾಡೋದು ಮರಿಬೇಡಿ.